ಇದೆಯಲ್ಲ, ಮಣ್ಣಿನ ಪರಿಮಳ. ಸ್ನೇಹಿತರೆ, ಈಗ ನೋಡುವಾಗಲೇ ಗೊತ್ತಾಗ್ತದೆ, ಯಾವುದೇ ಒಂದು ಸಂದರ್ಭದಲ್ಲಿ ಇಂಥ ಒಂದು ಗದ್ದೆಗೆ ಇಳಿಯದಿದ್ರೂ ಕೂಡ ಯಾವುದೇ ಒಂದು ಸಂಕೋಚ ಪಡದೆ ನೀವೊಂದು 10-15 ನಿಮಿಷ ಖುಷಿ ಪಟ್ಟಿದ್ದೀರಾ. ಆದರೆ ಆ ರೈತಾಭಿ ನಮ್ಮ ಹಿರಿಯರು ಮಾಡಿದಂಥ ಒಂದು ಆ ತ್ಯಾಗದ ಗುಣ ನಿಮ್ಮಲ್ಲಿ ಇವತ್ತು ಕೂಡ ಉಂಟಂತ ಅದಕ್ಕೊಂದು ಸಾಕ್ಷಿಯಾಗಿ. ಇದು ಮರೆತು ಹೋಗೋ ಕಾಲದಲ್ಲಿ ಈ ದಿನೇಶ್ ಸರ್ ಅವರು ಒಂದು ಉತ್ತೇಜನ ಕೊಟ್ಟಿದ್ದರಿಂದ ಇದು ಪ್ರಾಂಶುಪಾಲ್ ಮತ್ತೆ ಶಿಕ್ಷಕ ವರ್ಗದವರಿಗೆ ಬಂದಿದ್ದನ್ನೊಂದು ನಿಮ್ಮ ವಿದ್ಯಾರ್ಥಿನಿಯರಿಗೆ ತೋರಿಸಲಿಕ್ಕೆ ಒಂದು ಪ್ರಯೋಗ ಮಾಡೋದನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಆಯಿತು. ನಮ್ಮ ಊರಿನ ಶುರುವಾಂಡ ತುಲೆ ಬಾರಿ ಗೇಜಿ ಗಂಜಿ ತುಳುವ ಬರ್ಬಗೆ 27 ನಮ್ಮ ಜನರ ತುಲೆ ಊಪಿ ಕಣ್ಣಲಿಗೆ ಮಲ್ಲ ಬಾಗಿಯೇ ತಿಂಗ ಜುಕುಲು ಚಕ್ಕಡೆ ಸವದರೆ ಚಕ್ಕ ಪರಬೆರೆ ಪೂರ ಸೇದರೆ ಮಲ್ಲ ಮನಸ್ಸಿಗೆ ಗೆಂದು ನಂಚಿ ಆಸೆದೆ ಕಂಡ ಚತ್ತದ ಲಾಗ ಪಾಡರೆ ಸವಾಲಿನ ಪಾಡೊಂದು ಕೊಪ್ಪದುಳ್ಳರೆ ಒಕ್ಕಟನೆ ಸೇರಿದ ಮಚ್ಚರನ್ನು ಬದುಕುದು ಬಾರಿ ಕುಸಿದು ಚತ್ತದುಳ್ಳರೆ ನಮ್ಮ ಊರಿನ ಶುರುವಾಂಡ ತುಲೆ ಬಾರಿ ಗೋಜಿದಂತ ತುಳುವ ಬರ್ಬಗೆ was actually a very good experience and we enjoyed a lot, and we actually had to wait for more time here, but within a fraction of, like, we ourselves thought that within a fraction of a second this whole thing passed away. And yeah, this is my second experience in Kesar Gadde especially, but this was extremely good, and thank you so much everyone.
thank you so much, especially for arranging such a healthy food and making us so happy. And thank you so much, team. It was a great experience. We enjoyed a lot. We played lots of games, and even the breakfast and the lunch was so superb. And thank you, Dinesh sir, for giving us such an amazing opportunity. ನಾವು ಇವತ್ತು ಕೆಸರುಗದ್ದೆಯಲ್ಲಿ ಬಹಳಷ್ಟು ಮೋಜು ಮಸ್ತು ಗಮ್ಮತ್ತೆಲ್ಲ ಮಾಡಿದ್ದೀರಿ ನೀವೆಲ್ಲ. ಇದಕ್ಕೆ ಕಾರಣರಾದವರು ನಮ್ಮ ದಿನೇಶ್ ಅಣ್ಣನವರು. ಅವರು ಬಹಳ ದಿನಗಳಿಂದ ನಮಗೆ ಹೇಳ್ತಾ ಬಂದಿದ್ದರು, ಈ ಸಲ ಹೋದ ಸಲನೂ ವ್ಯವಸ್ಥೆ ಮಾಡಿದ್ದಾರೆ, ಈ ಸಲನೂ ಬಹಳ ವ್ಯವಸ್ಥೆ ಮಾಡಿ ಕರಿತಾನೇ ಇದ್ದರು. ಮೇಡಮ್ ಮುಂದೆ ಮುಂದೆ ಹಾಕಿ ಕೊನೆಗೆ ಇವತ್ತಿನ ದಿನ ನಮಗೆ ಆ ಸುದಿನ ಒದಗಿ ಬಂದಿದೆ. ಹಾಗೆ ಬೆಳಗಿನಿಂದ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ? ಹೇಗೆ ಮಾಡಿದ್ರಾ ಎಲ್ಲರೂ? ಯಾರಿಗೆಲ್ಲ ಗದ್ದೆಯಲ್ಲಿ ನೆಡುದು ಭತ್ತ ಬರ್ತದೆ, ಅಕ್ಕಿ ಬರ್ತದೆ ಆಗ್ಬೇಕಂತ ಗೊತ್ತಿರಲಿಲ್ಲ? ಗೊತ್ತಿದ್ದವ್ರಿಗೆ ಗೊತ್ತಿರಲಿಲ್ಲ, ಯಾರಿಗೆ ಗೊತ್ತಿರಲಿಲ್ಲ? ಇನ್ನೂ ಅಷ್ಟೇ ಅಲ್ಲ, ನೀವು ಬರೀ ಆಟ ಆಡಿದ್ದಷ್ಟೇ, ಇನ್ನು ಅದು ನೆಡಬೇಕು. ಅದರ ನಂಗೊಂದು ಆಸೆ ಇತ್ತು ನೆಡಬೇಕಂತ, ಆದರೆ ನೀರಿರಲಿಲ್ಲ, ನೀರು ಫುಲ್ ಇತ್ತು, ಹಾಗಾಗಿ ಆಗಲಿಲ್ಲ. ಅದಾದ ನಂತರ ಅದರ ಅಕ್ಕಿ ಒಂದು ಕೊಡಬೇಕು, ಒಂದು ದಿವಸ ನೀವು ಅದನ್ನು ಊಟ ಮಾಡಬೇಕಂತ. ಒಂದು ವಿಷಯ ಹೇಳ್ತೇನೆ, ನೀವು ಎಷ್ಟು ಕಲಿತು ಫಾರಿನಿಗೆ ಹೋಗಿ ಎಲ್ಲಿಗೆ ಹೋಗಿ ಏನೇ ಮಾಡಿ ಎಂಥದೇ ಕಲೀರಿ, ಆದರೆ ಒಂದು ಮಾತು, ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಬೇಕು. ಹೊರದೇಶದಲ್ಲಿ ಹೋಗಿದ್ರು ಇನ್ನೊಂದು ಕಾಲ ಬರ್ತದೆ, ನಾವು ಊಟ ಮಾಡಲಿಕ್ಕೆ ಅಕ್ಕಿ ನಾವೇ ಮಾಡಿಕೊಳ್ಬೇಕು, ಬೇರೆ ಯಾರು ಮಾಡಿಕೊಡುವಂಥ ಸಿಸ್ಟಮ್ ಇರೋದಿಲ್ಲ. ನೋಡಿ, ಯಾಕಂತ ಹೇಳಿದರೆ ಗದ್ದೆ ಇದ್ದದ್ದೆಲ್ಲ ಈಗ ಮನೆ ಆಗಿದೆ, ಎಲ್ಲ ಮುಳುಗೋಗ್ತಾ ಇದೆ. ನಾವು ಪುನಃ ಭೂಮಿಗೆ ಬರಬೇಕು, ರಿಟರ್ನ್ ಅಂಥ ಒಂದು ಕಾಲಘಟ್ಟದಲ್ಲಿ ಬರ್ತದೆ. ಅದಕ್ಕೋಸ್ಕರ ನನ್ನ ಗುರುಗಳು ಮುರಳಿ ಕಡೆಕರ್ ಅವರಿಂದ ನಾನೊಂದು 5-6-7-8 ವರ್ಷದಿಂದ ಆ ಕೆಲಸವನ್ನು ಕಲ್ತಿದ್ದೆ. ಅನ್ನ ಯಾವತ್ತು ಚೆಲ್ಲಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಆದಷ್ಟು ಪ್ಲಾಸ್ಟಿಕ್ ಮುಕ್ತರಾಗಿರಿ. ಪ್ಲಾಸ್ಟಿಕ್ ದೊಡ್ಡ ದುರಂತ ನಮಗೆ. ಅದರ ಬಗ್ಗೆ ಏನಿದೆ ಅಂತ ಹೇಳಿದರೆ, ಆ ಪ್ಲಾಸ್ಟಿಕ್ ಬಗ್ಗೆ ನೀವು ಒಂದು ರೌಂಡ್ ಇಷ್ಟು ಜಾಗ ಉಂಟಲ್ಲ, ನೀವು ಹಾಕಿದ ಚಾಕ್ಲೇಟ್ ಹಾಕಿದ್ದು ಬಿಟ್ಟರೆ ಇಲ್ಲಿ ಒಂದು ಪ್ಲಾಸ್ಟಿಕ್ ಇಲ್ಲ. ಅಲ್ಲ, ಹಾಕಿದ್ದಾರೆ, ನಾನು ಹೆಕ್ಕಿದ್ದೇನೆ. ಪ್ಲಾಸ್ಟಿಕ್ ಇಲ್ಲ ನೋಡಿ ಇಷ್ಟು ಜಾಗದಲ್ಲಿ. ಅಂದರೆ ನಾವು ಮಾಡಿ ಮತ್ತೊಬ್ಬರಿಗೆ ಹೇಳಬೇಕು, ನಾವು ಬರೀ ಪುಸ್ತಕ ಸಿಲೆಬಸ್ ಮಾತ್ರ. ಅದಕ್ಕೋಸ್ಕರ ಹೇಳ್ತೇನೆ, ನಾನು ಆವಾಗ ಹೋಗ್ಬಿಟ್ಟು ಅಣ್ಣ ಥ್ಯಾಂಕ್ಸ್ ಬರ್ಪಾ.